ನಮ್ಮೆಲ್ಲರ ನೆಚ್ಚಿನ ಭರತ ಭೂಮಿಯ ಭವ್ಯ ಇತಿಹಾಸವನ್ನು ಬಣ್ಣಿಸಬೇಕೆಂದು ಹೊರಟರೆ ಸಿಹಿಮೊಗ್ಗೆಯ ಕನ್ನಡಿಗರಿಗೆ ಐತಿಹಾಸಿಕ ಪೌರಾಣಿಕ ವಿಶೇಷತೆಗಳ ತವರೂರಾದ ತೀರ್ಥಹಳ್ಳಿ ಕಣ್ಮುಂದೆ ಬಂದೇ ನಿಲ್ಲುತ್ತೆ. ತೀರ್ಥಹಳ್ಳಿ ತನ್ನ ಸಹಜ ಪ್ರಾಕೃತಿಕ ಸೌಂದರ್ಯ, ಸಾಮಾಜಿಕ ರಾಜಕೀಯ ವಿಭಿನ್ನತೆಯ ಪರಂಪರೆ, ಮಲೆನಾಡಿನ ಜನಜೀವನದ ಹಾಸುಹೊಕ್ಕಾಗಿದೆ. ಈ ಸಂಚಿಕೆಯಲ್ಲಿ ಕೆಳದಿಯ ಕನ್ನಡ ರಾಜವಂಶದ ಏರಿಯಾ ನಂಬರ್ 51 ಅಂತ ಗೌಪ್ಯದ ಅಥವಾ ಸಂರಕ್ಷಿತ ಅಂತ ಕರೆಸಿಕೊಳ್ಳಬಹುದಾದ ಅತ್ಯಂತ ಕಠಿಣ ವಾಸ್ತು ಶೈಲಿಯಾದ ಗಿರಿದುರ್ಗ ಎಂಬ ಪ್ರಚಲಿತದಲ್ಲಿರುವ ಯುವ ಚಾರಣಿಗರಿಗೆ ಅವರ ವಜ್ರಗುಂಡಿಗೆಗಳಿಗೆ ಅಡಿಗಡಿಗೂ ತನ್ನ ಕಠಿಣ ದಾರಿಯ ಸಹಿ ಹಾಕುತ್ತಾ ಅಲ್ಲಲ್ಲಿ ಅಲೆಯುವ ಸುಳಿಗಾಳಿಯ ತಂಪಿಗೆ ಮೈ ಒಡ್ಡಿ ನಿಂತಂತೆ ತಾಪಕ್ಕೆ ತಣಿಸಿಕೊಳ್ಳಲು ಕಲ್ಲಿನ ಹಾಸಿನ ಮರೆಗೆ ಕುತ್ತಂತೆ ಕಣ್ಣು ತಲುಪುವವರೆಗೂ ಹಸಿರ ಕಾನನದ ತೋರಣ ತಬ್ಬಿದಂಥ ಸಹ್ಯಾದ್ರಿಯ ಶ್ರೇಣಿಯ ಮೆರುಗು, ಇವುಗಳಿಂದ ಬಸಿದು ನಿಂತು ಬಂದ ಗಂಗೆ ವರಾಹಿಯ ಹಿನ್ನೀರಾಗಿ ಆ ಅಲೆಗಳಲ್ಲಿ ಸೂರ್ಯ ರಶ್ಮಿಯು ಸಿಂಚನ, ಇವುಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನೋಡಬೇಕು ಎನ್ನಿಸುತ್ತಾ ಕಣ್ಮನ ಸೆಳೆಯುವ ಈ ಒಂದು ದೃಶ್ಯ ವೈಭವದ ತಾಣ ಇನ್ನಾವುದೂ ಅಲ್ಲ, ಕವಲೆದುರ್ಗ. ಈ ಸಣ್ಣ ಕಾಲುದಾರಿಯಲ್ಲಿ ಗದ್ದೆಗೆ ಇಕ್ಕಲಲ್ಲಿ ಮಾಡಿದಂತಹ ಸಣ್ಣ ದಾರಿಯನ್ನು ಹಾಸು ಹೊರಟ ನಾವು ಸ್ಥಳೀಯವಾಗಿ ಮಾಡಿದಂತಹ ಬ್ರಿಡ್ಜ್ ಅಥವಾ ಸೇತುವೆ, ಸಂಕ, ಹಳ್ಳಿಯ ಬದಿ ಕರೆಯುವಂತಹ ಪದಗಳು, ಆಡು ಮಾತುಗಳಲ್ಲಿ ನೋಡ್ತಾ ಹೊರಟರೆ ಎದುರುಗಡೆ ಬರ್ತಿದ್ದಂತಹ ಸಾಗರೆಯ ಜ್ಞಾನಸಾಗರ ಶಾಲೆಯ ಮಕ್ಕಳ ಒಂದು ತುಂಟತನ ಮತ್ತು ಅವರ ಚಟುವಟಿಕೆ ಉತ್ಸಾಹವನ್ನು ಇಮ್ಮಡಿ ಮಾಡುತ್ತಿತ್ತು. ಚಂದನ ಶಿಲ್ಪ ಹೀಗೆ ಅಲ್ಲಲ್ಲಿ ಕೋಟೆಗೆ ಹೋಗುವ ರಸ್ತೆಯ ಮಧ್ಯೆ ಬೇಲಿಗಳು, ಈ ರೀತಿಯಾದ ಒಂದು ಪ್ರದೇಶವನ್ನು ದಾಟಿಕೊಂಡೇ ನಾವು ಆ ಜಾಗಕ್ಕೆ ಹೋಗಬೇಕಾಗತ್ತೆ. ಕಾಲ್ನಡಿಗೆಯ ವೀರರು ಈ ಒಂದು ಚಾರಣವನ್ನು ಅತಿ ಉತ್ತಮವಾಗಿ ಮಾಡಬಲ್ಲರು, ಹಾಗೆ ಉತ್ತಮವಾಗಿ ಇದನ್ನು ಅನುಭವಿಸಬಲ್ಲರು ಅಂತಾದರೆ ಬೇರೆ ಇನ್ನೊಂದು ಮಾತಿಲ್ಲ. ನೋಡಬಹುದು, ದಾರಿ ತನ್ನದೇ ಆದ ಕಡಿತನವನ್ನು ಪ್ರಾರಂಭದಲ್ಲೇ ನಿಮಗೆ ಒಂದು ಸವಾಲನ್ನು ಒಡ್ಡುತ್ತಾ ನಡೆಯುತ್ತೆ. ಯಾವುದೇ ರೀತಿಯ ಹಗುರವಾಗಿ ಹೊಂದಾಣಿಕೆ ಆಗದ ಒಂದು ರೀತಿಯ ಕ್ಲಿಷ್ಟಕರವಾದ ಕಲ್ಲುಗಳ ಸಾಲೆ ಇವು ಅಂತ ಅನಿಸುತ್ತೆ. ಮೇಲೆ ಹತ್ತಿ ಹೋಗಲು ನಿಮ್ಮ ಶ್ವಾಸಕೋಶ ಮತ್ತು ಸ್ನಾಯುಗಳ ದೃಢತೆ ಇಲ್ಲಿ ನಿಜವಾಗಿಯೂ ಒಮ್ಮೆ ಒರೆ ಹಚ್ಚಿ ನೋಡುವುದರಲ್ಲಿ ಇನ್ನೊಂದು ಮಾತಿಲ್ಲ. ಶಿಖರದ ಕೆಳಭಾಗದ ಹಂತದ ರಸ್ತೆಗಳು ಇಷ್ಟೇ ಕಠಿಣವಾಗಿ ಅಷ್ಟೇ ಸದೃಢವಾಗಿ ಇದೆ. ದಾರಿ ಈಗ ಪ್ರಾರಂಭವಾಗಿದೆ ಅಂದರೂ ಒಮ್ಮೆ ಎಚ್ಚರಿಕೆಯ ಹೆಜ್ಜೆಗಳನ್ನಿಡಬಹುದು ಅಥವಾ ಇಡಲೇಬೇಕು ಅಂತ ಹೇಳಿ ಅಂದ್ಕೊಂಡ್ರೆ ತಪ್ಪೇನಲ್ಲ. ಹಲವು ವಿಶೇಷತೆಗಳ ಆಗರ ಈ ರಸ್ತೆ. ಮನೆಯಲ್ಲೇ ಕುಳಿತು ನೀವು ಇದರ ಸೊಬಗನ್ನು ಕಣ್ಣಿಗೆ ಕಟ್ಕೊಳ್ತಿದ್ದೀರಿ ಅಂತಾದರೆ ತಪ್ಪೇನಿಲ್ಲ. ಮೇಲ್ಗಡೆಯಿಂದ ಹರಿಯುವ ಸೀಸನಲ್ ಅಥವಾ ಮಳೆಗಾಲಕ್ಕೆ ಹರಿಯುವ ಝರಿಯ ರಸ್ತೆ ಇದಾಗಿದೆ. ಹೀಗೆ ಹೋಗಿ ಹಲವಾರು ಸಣ್ಣ ಸಣ್ಣ ನೀರಿನ ಸಂಗ್ರಹಗಾರಗಳನ್ನು ಸೇರಿಕೊಳ್ಳುತ್ತೆ ಈ ನೀರು. ಮಳೆಗಾಲ ಹೆಚ್ಚಿರುವ ಪ್ರದೇಶ ಇದು. ನೋಡಬಹುದು ಮಣ್ಣು, ಈ ಮಲೆನಾಡಿನ ವಿಶೇಷ ರೀತಿಯ ಮಣ್ಣಿನ ಒಂದು ಬಣ್ಣವಾಗಿದೆ. ಈಗ ಕೋಟೆಯ ಒಂದು ಮುಖ್ಯ ದ್ವಾರದ ಹತ್ತಿರ ನಾವು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಹೋಗುವಾಗ ನನ್ನ ಒಂದು ಅಭಿಪ್ರಾಯ, ನೀವು ಕೊಂಚ ಹಣ್ಣು
ಅಥವಾ ನೀರಿನ ವ್ಯವಸ್ಥೆಯನ್ನು ಜೊತೆಗೆ ಕೊಂಡೊಯ್ಯೋದು ಒಳ್ಳೆಯದು. ಬಾಟ್ಲಿ ಅಥವಾ ಏನು ಇವುಗಳ ಅದು ಒಂದು ಅಲ್ಲಿ ಏನೇ ರೀತಿಯಾದ ಕಶ್ಮಲಗಳನ್ನು ಹಾಕದೆ ಇದನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಒಂದು ಮುಖ್ಯವಾಗಿರುತ್ತೆ. ಪ್ರಾಚೀನ ಸ್ಮಾರಕ, ಪುರಾತ್ಮೀಯ ಸ್ಥಳ, ಅವಶೇಷಗಳ ಅವಧಿಯ 1958ರ ಪ್ರಕಾರ ಸ್ಮಾರಕವನ್ನು ರಾಷ್ಟ್ರೀಯ ಮಹತ್ವದ ಸ್ಮಾರಕವೆಂದು ಘೋಷಿಸಲಾಗಿದೆ. ಕೊಂಚ ವಿಷಯವನ್ನು ತಿಳಿದ ನಂತರ ನಿಮ್ಮ ಕಿವಿಗಳಿಗೆ ಸಹಜವಾಗಿ ಮಲೆನಾಡಿನ ಪಕ್ಷಿಗಳ ಒಂದು ಕಲರವ ಕೇಳಿತು. ಅಂದರೆ ಕರ್ಣಾನಂದವಾಗಿದೆ ಅಂಥೇಳಿ ಅರ್ಥ. ನೋಡಬಹುದು, ಭುವನಗಿರಿ ಕೋಟೆಯಲ್ಲಿ ಅಲ್ಲಲ್ಲಿ ಶಕ್ತಿಯ ಒಂದು ಪ್ರತೀಕವಾದ ಹನುಮಂತನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಮತ್ತು ಹಲವು ಉಬ್ಬು ಶಿಲಾಮೂರ್ತಿಗಳನ್ನು ಅಲ್ಲಿ ಕೆತ್ತಲಾಗಿದೆ. ಇದು ಮುಖ್ಯ ದ್ವಾರಗಳ ಮೇಲೆ ಸೂಚಕವಾಗಿ ಕೆಲವು ಚಿತ್ರಗಳಿದ್ದರೆ ಕೆಲವೊಂದು ಯೋಚಿಸಿ ಮಾಡಿದ್ದಾರೆ. ಅವುಗಳಲ್ಲಿ ಈ ರೀತಿಯಾದ ಯುದ್ಧ, ಉಪಾಯ, ಚಾಣಾಕ್ಷತನ ಎಲ್ಲದಕ್ಕೂ ಒಂದು ರೀತಿಯ ದ್ಯೋತಕವಾಗಿದೆ. ಮೀನಿನ ಮುಖ ಏನು ಕಾಣ್ತಾ ಇದೆ ಇಲ್ಲೊಂದು ಉಪ್ಪು ಶಿಲೆಯಲ್ಲಿ, ನೀರಿನ ಸೆಲೆಯನ್ನು ನಿಮಗೆ ತೋರಿಸ್ಕೊಡುತ್ತೆ. ಭಾಷೆಗಳು ಬದಲಾವಣೆ ಆದ್ರೂ ಚಿತ್ರಗಳು ಬದಲಾವಣೆ ಆಗದೇ ಇರೋದು ಚಿತ್ರ ಮುಖೇನ ಭಾಷೆಯ ಸಂವಾದವನ್ನು ಸಂವಹನವಾಗಿ ಬಳಸಿಕೊಳ್ಳುವ ರೀತಿ. ಕೋಟೆಯ ಈ ಒಂದು ಮುಖ್ಯ ದ್ವಾರಕ್ಕೆ ಹನುಮಂತನಿಗೆ ನಮಸ್ತಾ ಮುಂದೆ ಹೊರಟ ನಮಗೆ ದ್ವಾರದಲ್ಲಿರ್ತಕ್ಕಂಥ ಹಲವು ರೀತಿಯ ವಿಶೇಷಗಳು ಕಾಣ್ತಾ ಇದ್ದಾವೆ. ಕೆಳಗೊಮ್ಮೆ ನೋಡಿದ್ರೆ ಓಹ್, ಈ ದಾರಿಯನ್ನು ನಾವು ಸವೆದು ಬಂದ್ವೇನೋ, ಇನ್ನೂ ಪ್ರಾರಂಭದಲ್ಲೇ ಇದ್ದೇವೆ ಅನ್ನುವ ಒಂದು ಸತ್ಯವನ್ನು ಮನಸ್ಸಲ್ಲಿಟ್ಕೊಂಡು ಹೆಜ್ಜೆಯನ್ನು ಇಡ್ತಾ ಹೋಗ್ತೇವೆ. ಈ ಒಂದು ದ್ವಾರಕ್ಕೆ ಆದಷ್ಟು ಕಠಿಣವಾಗಿ ಕಡುದಾದ ದಾರಿಗಳೇ ಇದ್ದಾವೆ. ಆನೆಗಳು ಬಂದರೂ ಸಹ ಅವು ಹಗುರವಾಗಿ ಆಕ್ರಮಣವನ್ನು ಮಾಡದಿರೋ ಹಾಗೆ ಇವುಗಳನ್ನು ಮಾಡಲಾಗಿದೆ. ನಿಮಗೆ ಮೇಲ್ಮುಖದ ಒಂದು ವ್ಯೂ ಅಥವಾ ಒಂದು ವೀಕ್ಷಣೆಯನ್ನು ತೋರಿಸ್ಬೇಕು ಅಂತಾದರೆ ಈ ಬುರ್ಜಿನ ಈ ಒಂದು ಕಿಂಡಿಯಲ್ಲಿ ನೋಡಿದ್ರೆ ಈ ರೀತಿಯಾದ ವಿಹಂಗಮ ದೃಶ್ಯ ನಿಮಗೆ ಕಾಣುತ್ತೆ. ಇಲ್ಲಿಂದ ಶತ್ರುಗಳನ್ನು ನೋಡೋದಕ್ಕಾಗಲಿ, ಪಹರೆಯವರು ನೋಡೋಕ್ಕಾಗಲಿ ಅಂತಹ ಕಿಂಡಿಗಳನ್ನು ಮಾರ್ಪಾಡು ಮಾಡಿಕೊಂಡಿದ್ದರು. ಅಲ್ಲಿ ನೀವು ನೋಡ್ಬೋದು, ಪಕ್ಕದಲ್ಲಿ ಈ ತುಪಾಕಿಗಾಗಲಿ ಪಿರಂಗಿಗಳಾಗಿ ಸಣ್ಣ ರಂಧ್ರಗಳನ್ನು ಮಾಡಲಾಗಿತ್ತು. ಅಷ್ಟು ಹಗುರವಾಗಿ ಹೊರಗಿನ ಶತ್ರುಗಳು ಈ ಒಳಗಿರತಕ್ಕಂಥ ಸೈನ್ಯವನ್ನು ನೋಡಲಿಕ್ಕೆ ಆಗ್ತಿರಲಿಲ್ಲ. ಒಳಗಿನಿಂದ ನೋಡುವ ಸೈನಿಕನಿಗೆ ಮಾತ್ರ ಹೊರಗಿನ ಏನು ಆಕ್ರಮಣಕಾರಿಗಳು ನೋಡುವಂತಹ ಒಂದು ಕೋನವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದು ಸಹ ನಾವು ನೋಡಬಹುದು. ಹಾಗೆ ಕೆಳಗೆ ಇಳಿದು ಹೊರಟಾಗ ಹಲವಾರು ಅವಶೇಷಗಳನ್ನು ನಾವು ಕಾಣಬಹುದು. ಹೆಜ್ಜೆಗಳನ್ನು ಹಗುರವಾಗಿ ನಡ್ಕೊಂಡು ಹೋಗಬೇಕಾಗತ್ತೆ. ಉಳುಕಾಗುವ ಸಾಧ್ಯತೆಗಳು ಇದೆ. ಕಾಲಿನ ಒಂದು ಸುರಕ್ಷತೆಯೂ ಇಲ್ಲಿ ನೀವು ನೋಡ್ಕೊಳ್ಬೇಕು. ನೋಡ್ಬೋದು, ಹಳೆಯ ಮರಗಳು ಬಿದ್ದು ಇತಿಹಾಸವನ್ನು ಹೇಳ್ತಾ ಇದ್ದರೆ ಮರ್ಕೊಂಡು ಈ ಒಂದು ಕಲ್ಲಿನ ಚಪ್ಪಡಿಯ ಹತ್ತಿ ಹೋಗ್ತಾ ಬರೆದ ಹಲವಾರು ಅಸ್ಪಷ್ಟ ಲಿಪಿಗಳು ನಮ್ಮನ್ನು ಕಾಡ್ತವೆ. ಇದು ಇತಿಹಾಸದ ಪುಸ್ತಕದ ಪ್ರಕಾರ ಒಂದು ಮೈಲಾರ ದೇವರ ಒಂದು ದೇವಸ್ಥಾನ ಅಥವಾ ಗುಡಿ ಅಂತ ಹೇಳುತ್ತೆ. ಇಲ್ಲಿಂದ ನೋಡಬೇಕಾದ್ರೆ ಇನ್ನೊಂದು ಒಂದು ಸ್ಟೇಜ್ ಅಥವಾ ಒಂದು ಪ್ರಾಕಾರದ ಮೇಲೆ ನಿಂತಾಗ ಏನು ಒಂದು ನೋಟ ಕಾಣುತ್ತೆ, ಆ ಒಂದು ನೋಟ ಸ್ಫುಟವಾಗಿ ಕಾಣುತ್ತೆ. ಹಾಗೆ ಮುಂದೆ ದಾಪುಗಾಲಿಡ್ತಾ ಹೊರಳಿ ತಿರುವಿ ಹೋಗ್ತಾ ಇದ್ದರೆ ಈ ರೀತಿಯಾದ ಗಟ್ಟಿಯಾದ ಕಲ್ಲಿನ ಬಾಗಿಲುಗಳ ಆಗಲಿ ಆ ಗೋಡೆಗಳಾಗಲಿ ನಮಗೆ ಕಂಡುಬರುತ್ತೆ. ಒಂದೊಮ್ಮೆ ನೋಡ್ಬೋದು, ಕೆಳ ಹಾಕಿರ್ತಕ್ಕಂಥ ಕಲ್ಲುಗಳು ಒಂದು ಕಾಲದಲ್ಲಿ ಏನೋ ಒಂದು ಶಿಲ್ಪಿಯ ಒಂದು ಕುಸರಿಗೆ ಶಿಲೆಯಾಗಿ ಶಿಲ್ಪವಾಗಿ ಬದಲಾವಣೆ ಆದದ್ದು ಈಗ ಹಾಸುಗಲ್ಲಾಗಿ ನಿಂತಿದೆ ಅಂದರೆ ತಪ್ಪಾಗಲಾರದು. ಕೋಟೆಯನ್ನು ಸ್ವಲ್ಪ ಕಣ್ಣಾಯಿಸಿ ನೋಡಿದಾಗ
ಈ ಶಿಲೆಗಳ ಮೇಲೆ ಹಲವಾರು ಶಿಲ್ಪಗಳನ್ನ ಉಬ್ಬು ಕೆತ್ತನೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಪುನೀತ್? ಓಕೆ ಸರ್, ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಿರಂತರ ಶಿಲ್ಪಗಳಿದ್ದಾವೆ ಇಲ್ಲಿ ಸರ್. ಸೊ ಇನ್ನೊಂದು ಸರ್, ಆನೆಯ ಮೇಲೆ ಸೈನಿಕ ದಾಳಿ ಮಾಡ್ತಾ ಇದ್ದಾನೆ. ಕೆಳಗಡೆ ಒಂದು ಹಾವು ಇದೆ, ತುಳ್ಕೊಂಡು ಹೋಗ್ತಾ ಇದ್ದಾನೆ. ಸರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸರ್ ಇಲ್ಲಿ ಮುಖ್ಯ ದ್ವಾರಗಳಿದ್ದಾವೆ. ಎರಡು ದಾರಿ ಇದಾವೆ. ಬಿಡ್ತಾ ಇದ್ರು ಹಾಗೆ ಮುಂದೆ ಬಂದ್ರೆ ಸೆಕ್ಯೂರಿಟಿ ಚೆಕ್ ಅಂತ ಹೇಳ್ಬೋದು ಇವಾಗಿನ ಭಾಷೆಯಲ್ಲಿ ಹೇಳೋದಾದ್ರೆ. ಅಂದ್ರೆ ರಾಜನ ಬಿಟ್ಟು ಬೇರೆ ಯಾವ್ದಾರ ಹೊರಗಡೆಯಿಂದ ಬರ್ತಾ ಇರೋರಿಗೆ ಈ ಕಡೆಯಿಂದ ಎಂಟ್ರಿ ಇದೆ. ಏನೇ ವಸ್ತುಗಳಾಗ್ಲಿ ಅಥವಾ ಯಾವ್ದೇ ಮನುಷ್ಯರಾಗ್ಲಿ ಒಳಗಡೆ ಕಳಿಸ್ತಾ ಇದ್ರು ಈ ಕಡೆಯಿಂದ. ಇದರಿಂದ ಹೊರಗಡೆ ಅವರು ಅಲ್ಲಿ ಒಳಗಡೆ ಕಳಿಸ್ತಾ ಇದ್ರು ಈ ಕಡೆಯಿಂದ. ಈ ಕಡೆಯಿಂದ ಹೋದ್ರು ಆ ಕಡೆ ಬಂದು ಜಾಯ್ನ್ ಆಗುತ್ತಾ? ಎಸ್, ಹೌದು. ನೋಡ್ತಾ ಇರಬಹುದು ಕೋಟೆಯ ಮುಖ್ಯವಾಗಿದೆ ಇದು. ಇದ್ರ ಒಳಗಡೆ ಬಂದ್ರೆ ಇನ್ನು ಸರಿ ಸುಮಾರು ತುಂಬಾ ಇದೆ ನೋಡುವಂತದ್ದು. ಇದು ಲಂಬವಾಗಿ ನಿಂತ ಹಲವಾರು ಕಲ್ಲಿನ ಕಂಬಗಳು ನೋಡ್ತೇವೆ. ಪೂರ್ಣವಾಗಿ ಕೆತ್ತನೆ ಆಗಿಲ್ಲ, ಆದ್ರೂ ಇದರ ಒಂದು ದೈತ್ಯತೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನೋಡ್ಬೋದು ದೀಪಗಳನ್ನು ಹೊಚ್ಚಿಡ್ಲಿಕ್ಕೆ, ದುಂದಿಗಳನ್ನು ಹೊಚ್ಚಿಡ್ಲಿಕ್ಕೆ 2 ಜಾಗಗಳನ್ನು ಮಾಡಿದ್ದಾರೆ. ಅವುಗಳು ಏನು ಲೈಟಿಂಗ್ ಸೋರ್ಸ್ ಅಥವಾ ದೀಪದ ಒಂದು ಇದಾಗಿರುತ್ತೆ. ಹಲವಾರು ಬಿದ್ದು ಹೋಗಿದ್ದಾವೆ. ಭಾರತದ ಪುರಾತತ್ವ ಇಲಾಖೆಯವರು ಸಹ ಆದಷ್ಟು ಅದನ್ನು ಎಷ್ಟು ಪುನಶ್ಚೇತನ ಮಾಡ್ಬೋದು ಮಾಡಿದ್ದಾರೆ. ಕೋಟೆ ಹೋದಂಗೆ ತನ್ನ ಕಡುತನವನ್ನು ಹೆಚ್ಚಿಸ್ಕೊಳ್ಳುತ್ತೆ. ಇಲ್ಲೂ ಕೆಳಗಡೆ ಹಲವಾರು ಪಳೆಯುಳಿಕೆಗಳು ಉಳಿದಿದೆ. ಇಲ್ಲಿ ಹೋಗ್ಬಂದ್ಬಿಡೋಣ. ಇಲ್ಲಿ ಜಾಗ ಇದೆ, ಇಲ್ಲಿ ಕೊಳಗಿಳ ಎಲ್ಲ ಇದೆ. ಹುಷಾರು, ಹಾವು ಹುಳ ಹುಪಡಿ ಎಲ್ಲ ಇರ್ತವೆ. ಕೋಟೆಯ ಒಳಗೆ ಸರಿಸುಮಾರು 15ಕ್ಕಿಂತ ಹೆಚ್ಚು ದೇವಾಲಯಗಳಿವೆ ಹಾಗೂ ಆಗಿನ ರಾಜರು ಬಳಸ್ತಿದ್ದಂತಹ ಹಲವಾರು ಶಿಲಾ ಪಳೆಯುಳಿಕೆಗಳನ್ನು ಇಲ್ಲಿ ಇರಿಸಲಾಗಿದೆ. ಇದನ್ನು ನೋಡಿದಾಗ ನಾವು 7 ಹೆಡೆಯ ಸರ್ಪದ ಒಂದು ಕೆತ್ತನೆಯನ್ನು ನೋಡ್ತೇವೆ. ಈ ಸಂರಕ್ಷಿತ ವಿಗ್ರಹ ಹಲವು ಸೂಚನೆಗಳನ್ನು ಕೊಟ್ಟರು. ಹಿಂದಿನ ಕಾಲದಲ್ಲಿ ನಾಗದೇವತೆಗಳ ಪೂಜೆಯನ್ನು ಮತ್ತು ಹಲವಾರು ಪ್ರಾಣಿಗಳ ಪೂಜೆ ಹೇಗಿತ್ತು ಎನ್ನುವುದರ ದ್ಯೋತಕವಾಗಿದೆ. ಅರುಣ್, ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್. ನಮಸ್ತೆ. ಇದು ಆಗಿನ ಕಾಲದಲ್ಲಿ ಈಗ ಕೋಟೆ ಸುತ್ತ 7 ಸುತ್ತಿನ ಕೋಟೆ ತರ ಇದೆ. 7 ಸುತ್ತಿನ ಕೋಟೆಯಲ್ಲಿ ಮೇಲಿಂದ ನೀರು ಬಂದಿರೋಂಥ ನೀರು ಇಲ್ಲಿಗೆ ಬರುತ್ತೆ. ಆಗಿನ ಕಾಲದಲ್ಲಿ ಇದನ್ನ ಕಲ್ಯಾಣಿ ತರ ಮಾಡಿದ್ದಾರೆ. ಕೊಳವೆ ಬಾವಿ ತರ ಇದು. ಕೊಳವೆ ಬಾವಿಯನ್ನ ತಿನ್ನನು ಒಂಥರ ಕಲ್ಯಾಣಿ ತರ ಇದೆ. ಆ ಕಲ್ಯಾಣಿ ಪಕ್ಕದಲ್ಲೇ ಒಂದು ನಾಗರ ಶಿಲೆ ಇದೆ. ಮುಂಚೆ ಆಗಿನ ಕಾಲದಲ್ಲಿ ಎಲ್ಲ ಪೂಜೆ ಮಾಡ್ತಿದ್ರಂತ ಹೇಳ್ತಾರೆ. ಬಟ್ ಇಲ್ಲಿಂದ ನೀರ್ ತಗೊಂಡು ಆ ನಾಗರ ಕಲ್ಗೆ ಪೂಜೆ ಮಾಡ್ತಿದ್ರಂತ ಕೆಲವರೆಲ್ಲ ಇಲ್ಲಿ ಲೋಕಲ್ ಜನಗಳೆಲ್ಲ ಇಲ್ಲಿಯ ದೇವಸ್ಥಾನಗಳಿಗೆ ಪೂಜೆ ಮಾಡ್ಲಿಕ್ಕೂ ಸಹ ಉತ್ತಮ ತೀರ್ಥವಾಗಿ ಬಳಸ್ತಾ ಇದ್ರು. ಬಟ್ ಈಗ ಸುತ್ತಮುತ್ತ ಅಲ್ಲಿಂದ ಮೇಲೆಲ್ಲ ಗಿಡ ಗೆಂಟೆಗಳು, ದಿಬ್ಬದ ಎತ್ತರದು ಗಿಡಗಳಿದಾವೆ. ಅಲ್ಲಿಂದ ನೀರು ಬಂದಂತ ನೀರು ಇಲ್ಲಿಗೆ ಶೇಖರಣೆ ಆಗುತ್ತೆ. ಮಳೆ ನೀರು ಕೊಯ್ಲು ಅವಾಗನೇ ಆಚರಣೆ ಮಾಡಿದೆ, ಅವಾಗನೇ ಪ್ರಸಿದ್ಧವಾಗಿದೆ. ಇವಾಗ ಈ ಮಳೆ ನೀರು ಕೊಯ್ಲು ಬಗ್ಗೆ ತುಂಬಾ ಮೀಡಿಯಾದಲ್ಲಿ ಎಲ್ಲ ಹೇಳ್ತಿದ್ದಾರೆ. ಆಗಿನ ಕಾಲದಲ್ಲಿ ಮುಂಚೆನೆ ಈ ತರದ್ದು ಮಳೆ ನೀರಿನ ಕೊಯ್ಲು ಬಗ್ಗೆ ನಮ್ಮ ರಾಜ್ಯ ಕಾಲದಲ್ಲಿ, ನಮ್ಮ ಹಿಂದಿನ ಕಾಲದವರೆಗೂ ಇದ್ರ ಬಗ್ಗೆ ಉತ್ತಮವಾದ ಜ್ಞಾನ ಇತ್ತು. ಅರುಣ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಮ ಹತ್ರನೂ ಇದೆ ಅಂತ ಹೇಳಿದ್ರಿ. ಹೌದು ಸರ್, ನೀವು ಅವ್ರ ಹತ್ರ ತಿಳ್ಕೊಂಡಿರೋದೆಲ್ಲ ಸತ್ಯವೇ. ಅದೇ ತರ ನೋಡ್ತಾ ಹೋದ್ರೆ ಇದು ನಾಗರಬಾದ ಅಂತ ಹೇಳ್ತಾರೆ, ಪುರಾತನ ಕಾಲದ್ದು. ಇದು ಮಳೆಗಾಲದಲ್ಲಿ ನೀರು ಸಂರಕ್ಷಣವಾಗಿ ನೀರು ಶೇಖರಣೆಗೋಸ್ಕರ ಕಲ್ಲಿನಿಂದ ಕಟ್ಟಿರೋದು ನೀವು ನೋಡ್ತಾ ಹೋಗ್ಬೋದು. ಸುತ್ತಲೂ ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕಲ್ಯಾಣಿ ಮಾದರಿವಾಗಿದೆ. ಹೌದು. ಆಮೇಲೆ ಇದಕ್ಕೆ ಮೆಟ್ಟಿಲುಗಳಿದೆ ಇಳ್ಕೊಂಡ್ ಬರ್ಲಿಕ್ಕೆ. ಅಂದ್ರೆ ಪುರಾತನ ಕಾಲದಲ್ಲಿ ಪೂಜೆ ಮಾಡಲಿಕ್ಕೋಸ್ಕರ ಇಲ್ಲಿಂದ ನೀರ್ ತಗೊಂಡು ಶೇಖರಣೆ ಮಾಡ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರತೀತಿ ಇದೆ.